ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ CA ಕಿಶೋರ್ ಅವರು. ಕಿಶೋರ್ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಬನ್ನಿ, ಇವತ್ತು ಕಿಶೋರ್ ಅವರು ನಮಗೆ ಏನೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಎಷ್ಟು ಚೆನ್ನಾಗಿ ಆಯುರ್ವೇದದ ಬಗ್ಗೆ, ಆಯುರ್ವೇದದಿಂದ ನೆಮ್ಮದಿ ಇದೆ ಅಂತಕ್ಕಂಥ ದುಕ್ತಿ ಹೇಳಿದ್ದಾರೆ. ಸದ್ಯ ಫಲಂತಿ ಗಾಂಧರ್ವ ಮಾಸಮೇಕಂ ಪುರಾಣಕಂ ವೇದ ಫಲಂತಿ ಕಾಲೇಶು ಜ್ಯೋತಿರ್ವೈದ್ಯೋ ನಿರಂತರಂ ಅಂತ. ಅಂದರೆ ಸಂಗೀತವನ್ನು ಕೇಳಿದರೆ ಆ ಕ್ಷಣಕ್ಕೆ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಪುರಾಣವನ್ನು ಓದಿದರೆ ಒಂದು ಮಾಸ, ಒಂದು ತಿಂಗಳವರೆಗೂ ನೆಮ್ಮದಿಯನ್ನು ಕೊಡುತ್ತೆ. ವೇದ ಫಲಂತಿ ಕಾಲೇಶು, ಅನೇಕ ಸಂದರ್ಭದಲ್ಲಿ ದೀರ್ಘಕಾಲೀನವಾಗಿ ವೇದಗಳನ್ನು ಓದಿದರೆ ಒಬ್ಬ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ. ಜ್ಯೋತಿಷ್ಯ, ಅದಕ್ಕಿಂತ ಹೆಚ್ಚಾಗಿ ಆಯುರ್ವೇದವನ್ನು ಓದಿದಾಗ ಆಜೀವ ಪರ್ಯಂತ ಒಬ್ಬ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ. ಬರೀ ಓದಿದಾಗ ಅಷ್ಟೇ ಅಲ್ಲ, ಪ್ರಾಕ್ಟೀಸ್ ಮಾಡಿದಾಗ, ಅದರ ಜೊತೆಗೆ ಅದರ ಲಾಭವನ್ನು ಪಡ್ಕೊಂಡಾಗ ಒಬ್ಬ ರೋಗಿಯಾಗಿ. ಯಾಕಂದರೆ ವಿಶೇಷವಾಗಿ ನಾವು ಆಯುರ್ವೇದದ ಚಿಕಿತ್ಸಾ ಪದ್ಧತಿಯನ್ನು ಯೋಚನೆ ಮಾಡಿದಾಗ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ. ಅಂದರೆ ಅದರ ಮೂಲ ಉದ್ದೇಶ ಎಷ್ಟು ಚೆನ್ನಾಗಿದೆ ನೋಡಿ. ಕಾಯಿಲೆ ಬಂದ ತಕ್ಷಣ ನೀವು ಆಯುರ್ವೇದಕ್ಕೆ ಬಂದುಬಿಡಿ, ನಾವೇನೋ ಮ್ಯಾಜಿಕ್ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡಿಬಿಡ್ತೀವಿ ಅನ್ನೋದಲ್ಲ. ಮೂಲ ಮಂತ್ರ ಏನು ಅಂದರೆ ಸ್ವಸ್ಥರಿಗೆ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮೇಜರ್ ಇಂಪ್ಲಿಮೆಂಟೇಷನ್ ಆಫ್ ಆಯುರ್ವೇದ, ಮುಖ್ಯ ಗುರಿ. ಸೊ ಸ್ವಸ್ಥರು ಯಾರು ನೀವು ಆರೋಗ್ಯವಂತರಾಗಿದ್ದರೆ ತಮ್ಮ ಆರೋಗ್ಯವನ್ನು ಹೆಚ್ಚಾಗಿ ಎಷ್ಟು ಕಾಪಾಡ್ಕೊಳ್ಬೇಕು. ಆಯುಷ್ಯವನ್ನು ಆ್ಯಕ್ಟಿವ್ ಲೈಫ್ ಅಂತ ಕರಿತೀವಿ. ಅಂದರೆ ಏನು ಆಯುಷ್ಯ ವೃದ್ಧಿ ಅಂದರೆ 60 ವರ್ಷಕ್ಕೆ ಸಹಾಯವನ್ನು 100 ವರ್ಷದವರೆಗೂ ಬದುಕಿಸ್ಬಿಡ್ತೀವ ಅಂತಕ್ಕಂಥ ಪ್ರಶ್ನೆ. ಖಂಡಿತವಾಗಲೂ ಅದಲ್ಲ. 60 ವರ್ಷ ಬದುಕಿರಿ, 100 ವರ್ಷ ಬದುಕಿರಿ. ಒಬ್ಬ ಮನುಷ್ಯನಿಗೆ ಎಷ್ಟು ಆಯುಷ್ಯ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ಪೂರ್ವ ನಿಗದಿತ ಒಂದು ಅವರ ಸ್ಟೇಟ್. ಸೊ ಹೀಗಾಗಿ ಎಷ್ಟೇ ದಿವಸ ಬದುಕಿರಿ ಅಷ್ಟು ದಿವಸ ಆರೋಗ್ಯವಂತರಾಗಿ ಬದುಕಿರಿ. ಯಾತಕ್ಕೋಸ್ಕರ ನಾವು ಬದುಕ್ತೀವಿ? ಅನಾಯಾಸೇನ ಮರಣಂ ವಿನಾದೇನೇನ ಜೀವನಂ ಅಂತ ಹೇಳ್ತೀವಿ. ಸೊ ಬದುಕಿರತಕ್ಕಂಥ ದಿವಸ ಅಷ್ಟು ಜೀವಿತ ಕಾಲದಷ್ಟು ಸಂಪೂರ್ಣವಾದಂತಹ ಆಯುಷ್ಯ, ಆರೋಗ್ಯಕರವಾದಂತಹ ಸುಖಕರಮಯವಾದಂತಹ ಜೀವನವನ್ನು ನಾವು ನಡೆಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಇರುತ್ತೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಆಯುರ್ವೇದ ಇದೆ. ಸೊ ಯಾರಾದರೂ ಕೇಳಿದರೆ ನಾವೆಲ್ಲರಿಗೂ ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ನಮಗೇನು ಕಾಯಿಲೆ ಇಲ್ಲ, ಹೀಗಾಗಿ ಆಯುರ್ವೇದದ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ತಪ್ಪು ಮಾತು. ಸೊ ಆರೋಗ್ಯವಂತರಿಗಾಗಿ ಆಯುರ್ವೇದ, ತದನಂತರ ಎಲ್ಲ ನಾವು ಸ್ವಸ್ಥವೃತ್ತವನ್ನು ಹೇಳ್ತೇವೆ. ಸ್ವಸ್ಥವೃತ್ತ ಅಂದರೆ ಹೆಲ್ತಿ ರೆಜಿಮೆನ್ ಅಂತ. ಒಬ್ಬ ಮನುಷ್ಯ ಹೇಗೆ ತನ್ನ ಜೀವಿತ ಕಾಲದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಹೇಗೆ ಆರೋಗ್ಯಕರವಾದಂಥ ರೀತಿಯಿಂದ ಇರಬೇಕು, ತದನಂತರ ಇಷ್ಟೆಲ್ಲ ನಾವು ಪ್ರಿಕಾಷನ್ಸ್ನ ಫಾಲೋ ಮಾಡಿದರೂ, ಮುಂಜಾಗ್ರತಾ ಕ್ರಮಗಳನ್ನ ಫಾಲೋ ಮಾಡಿದರೂ, ಒಂದು ಪಕ್ಷ ಸಮಸ್ಯೆಗಳು ಬಂದರೆ ಅಂತಹ ಒಂದು ಪರಿಸ್ಥಿತಿಗಳಲ್ಲಿ ಯಾವ ಒಂದು ರೀತಿ ಆ ರೋಗ ರುಜಿನಗಳನ್ನ ಸಮರ್ಪಕವಾಗಿ ದೂರ ಇಡಬೇಕು ಅನ್ನೋದಕ್ಕೆ ಆಯುರ್ವೇದ ಈಸ್ ದಿ ರಿಪ್ಲೈ. ಯಾಕಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಯಾರು ಸ್ವಸ್ಥರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಅವರ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕಾಗಿ ಆಯುರ್ವೇದ. ಆತುರಸ್ಯ ವಿಕಾರ ಪ್ರಶಮನಂ. ಆತುರರು ಅಂದರೆ ರೋಗಿಗಳು ಅಥವಾ ಸಮಸ್ಯೆಗೆ ಒಳಪಟ್ಟವರು. ಸೊ ಆತುರಸ್ಯ ವಿಕಾರ ಅಂದರೆ ಕಾಯಿಲೆ, ಆತುರರಿಗೆ ವಿಕಾರ ಸಮಸ್ಯೆಯನ್ನು ಉಪಶಮನ ಮಾಡ್ತಕ್ಕಂಥ. ಸೊ ಟು ಪ್ರಮೋಟ್ ದ ಹೆಲ್ತ್ ಆಫ್ ಎ ಹೆಲ್ತಿ ಇಂಡಿವಿಜುವಲ್, ಆರೋಗ್ಯವಂತರಿಗೆ ಆರೋಗ್ಯದ ವೃದ್ಧಿ, ತದನಂತರ ರೋಗಿಗಳಿಗೆ ರೋಗದ ಉಪಶಮನ. ಸೊ ಈ ಎರಡೂ ಮೂಲ ಮಂತ್ರ ಬಹುಶಃ ಆಯುರ್ವೇದದಲ್ಲಿ ಅಷ್ಟು ಹಿಂದೆ ಹೇಳಿದಷ್ಟು ನಿಖರವಾಗಿ, ಅಷ್ಟು ಡೆಫಿನೆಟ್ ಆಗಿ ಬಹುಶಃ ಇನ್ಯಾವುದೇ ವೈದ್ಯಕೀಯ ಪದ್ಧತಿ ಇನ್ನೂ ಹೇಳಿಲ್ಲ, ಹೇಳಲಿಕ್ಕೂ ಕಷ್ಟ ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅನೇಕದಂತಹ ಹೆಲ್ತ್ ಡೆಫಿನಿಷನ್ಸ್ ಬಂತು. ಹಂಡ್ರೆಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಅದ್ರ ಬಗ್ಗೆ ಅಕ್ಸೆಪ್ಟೆನ್ಸ್ ಆಯಿತು ಅಂತಕ್ಕಂಥದ್ದು. ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಆಯುರ್ವೇದ ಈ ಒಂದು ಉಕ್ತಿಯನ್ನು ಹೇಳಿತ್ತು ಅಂತಕ್ಕಂಥದ್ದು ಭಾಳ ಮೆಚ್ಚುಗೆ ಒಂದು ಸಂಗತಿ. ಖಂಡಿತವಾಗ್ಲೂ ಕಿಶೋರ್ ಅವರೇ, ಈಗ ನೀವು ಹೇಳಿದ ಪ್ರಕಾರ ಈಗ ಆರೋಗ್ಯವಂತರು ಆರೋಗ್ಯನ ಕಾಪಾಡ್ಕೊಳ್ಲಿಕ್ಕೆ, ಹಾಗೆ ಒಂದು ವೇಳೆ ಆರೋಗ್ಯ ಕೆಟ್ಟರೆ, ಈಗ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅನುಭವಿಸ್ಬೇಕಲ್ಲ ನೋವು, ಡಿಸೀಸನ್ನು ಅಂತ ಏನು ಹೇಳ್ತೀವಿ. ಸೊ ಆ ರೀತಿ ಆರೋಗ್ಯ ಕೆಟ್ಟರೆ ಈ ಆಯುರ್ವೇದದಿಂದ ಯಾವ ರೀತಿ ಪರಿಣಾಮಕಾರಿಯಾಗಿ ಒಂದು ಪರಿಹಾರ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ಬೋದು ಆಯುರ್ವೇದದಲ್ಲಿ. ಹಾಗಾದರೆ ಇವತ್ತಿನ ಮನೆ ವೈದ್ಯ ವಿಭಾಗದಲ್ಲಿ ಯಾವ ಒಂದು ಡಿಸೀಸ್ಗೆ, ಯಾವ ಒಂದು ರೋಗಕ್ಕೆ ಒಂದು ಮನೆಮದ್ದು ಹೇಳ್ಕೊಡ್ತಿದ್ದೀರಾ ಕಿಶೋರ್ ಅವರೇ? ಸರಳವಾಗಿ ಮೈಗ್ರೇನ್ ತಲೆನೋವು, ಇದಕ್ಕೆ ಮನೆಯಲ್ಲಿ ಏನೆಲ್ಲ ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಮನೆ ಮಧ್ಯದಲ್ಲಿ ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಪ್ರತಿ ಸಂಚಿಕೆಯಲ್ಲೂ ಮನೆ ವೈದ್ಯನ ಹೇಳ್ಕೊಡ್ತೀವಿ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮನೆ ಮದ್ದನ್ನು ತಯಾರಿಸ್ತಾ ಇದ್ದೀವಿ? ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಕಾಮನ್ ಪ್ರಾಬ್ಲಮ್ ಅಂದರೆ ತಲೆನೋವು. ಸೊ ಈ ತಲೆನೋವಿಗೆ ಮನೆ ಮದ್ದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಕಿಶೋರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮನೆ ಮದ್ದು ತಯಾರಿಕೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಶುರು ಮಾಡೋಣ. ಖಂಡಿತವಾಗ್ಲೂ
ತಲೆನೋವು ಒಂದು ಕೂಡಲೇ ಫಸ್ಟ್ ನಮ್ಮ ಜ್ಞಾಪಕ ಬರೋದು ಏನಾದರೂ ಒಂದು ತಲೆಗೊಂದು ಕ್ರೀಮು, ಒಂದು ಲೋಷನ್ನು, ಒಂದು ಎಣ್ಣೆನೂ ಹಚ್ಕೊಂಡ್ಬಿಡ್ಬೇಕು ಅಂತ. ಆಮೇಲೆ ಮಾತ್ರೆ ತೊಗೊಳ್ಬೇಕಾ ಅಥವಾ ಡಾಕ್ಟರ್ ಹತ್ರ ತೋರಿಸ್ಬೇಕಾ ಅಂತಕ್ಕಂಥ ಯೋಚನೆ. ಸೊ ಫಸ್ಟ್ ತಲೆನೋವು ಬಂತು ಅಂದರೆ ಮನೆಯಲ್ಲಿ ಏನು ಮಾಡ್ಕೊಳ್ಬೋದು? ಸೊ ಮನೆಯಲ್ಲಿ ಏಲಕ್ಕಿ ಇರುತ್ತೆ, ಸಾಸಿವೆ ಎಣ್ಣೆ ಇರುತ್ತೆ, ಪಚ್ಚಕರ್ಪೂರ ಇದ್ದೇ ಇರುತ್ತೆ, ಚಕ್ಕೆ ಅಥವಾ ದಾಲ್ಚಿನ್ನಿ ಇರುತ್ತೆ. ಇದು 4 ಇದ್ದರೆ ಈ ಪ್ರಿಪ್ರೇಷನ್ ನಾವು ಭಾಳ ಸಿಂಪಲ್ಲಾಗಿ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು? ಫಸ್ಟು ಏಲಕ್ಕಿಯನ್ನು ತೊಗೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ತಕ್ಕಂಥದ್ದು, ಮಿಕ್ಸಿಯಲ್ಲಿ ಹಾಕಿ ಅಥವಾ ಒರಳಲ್ಲಿ ಕುಟ್ಟಿ ಫೈನ್ ಪೌಡ್ರ್ ಮಾಡ್ಕೊಳ್ತಕ್ಕಂಥದ್ದು ಫಸ್ಟ್ ನಾವು ಮಾಡಬೇಕಂಥದ್ದು. ಎರಡನೇದು ಪಚ್ಚಕರ್ಪೂರ, ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಪಚ್ಚಕರ್ಪೂರವನ್ನು ಸುಮಾರು 2 ರಿಂದ 3 ಚಮಚದಷ್ಟು ಪಚ್ಚಕರ್ಪೂರವನ್ನು ಫೈನ್ ಪೇಸ್ಟ್ ಅಥವಾ ಫೈನ್ ಪೌಡ್ರ್ ಮಾಡ್ಕೊಳ್ತಕ್ಕಂಥದ್ದು. ಸೊ ತದನಂತರ ಇದು ಪೇಸ್ಟ್ಗೆ ಅವಕಾಶ ಆಗುತ್ತೆ, ಅನುಕೂಲ ಆಗುತ್ತೆ. ಉಪ್ಪಿನ ಸದೃಶ ಇರುತ್ತೆ, ಉಪ್ಪಿನ ಪುಡಿಯಷ್ಟು ಸ್ಮೂತಾಗಿ ನುಣ್ಣದಾಗಿ ಇದನ್ನು ಮಾಡ್ಕೊಳ್ತಕ್ಕಂಥದ್ದು. ಚಕ್ಕೆ ಅಥವಾ ದಾಲ್ಚಿನ್ನಿ ಅದು ಭಾಳ ಹೇರಳವಾಗಿ ಎಲ್ಲರ ಅಡುಗೆ ಮನೆಯಲ್ಲೂ ಲಭ್ಯ ಇರುತ್ತೆ, ಅದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಸೊ ಈ ಪೌಡ್ರ್ಗಳನ್ನ ಸ್ವಲ್ಪ ಎಳ್ಳೆಣ್ಣೆನ ಬಿಸಿ ಮಾಡಿಕೊಂಡು, ಸಾಸಿವೆ ಎಣ್ಣೆ ಆದರೂ ಪರವಾಗಿಲ್ಲ, ಎಳ್ಳೆಣ್ಣೆ ಆದರೂ ಪರವಾಗಿಲ್ಲ, ನಾವೀಗ ಉಪಯೋಗ ಮಾಡ್ತಕ್ಕಂಥದ್ದು ಸಾಸಿವೆ ಎಣ್ಣೆ. ಓಕೆ. ಹಾಗೆ ಕಿಶೋರ್ ಅವರೇ, ಈ ಎಲ್ಲದರದ್ದು ಪ್ರೊಪೋರ್ಷನ್ ಸೇಮ್ ಆಗಿರ್ಬೇಕಾ? ಅಂದರೆ ಏಲಕ್ಕಿ ಇದೆ, ಪಚ್ಚಕರ್ಪೂರ ಇದೆ, ಹಾಗೆ ಚಕ್ಕೆ ಇದೆ. ಸೊ 3ರದ್ದು ಪ್ರೊಪೋರ್ಷನ್ ಸೇಮ್ ಇರಬೇಕಾ? ಖಂಡಿತವಾಗ್ಲೂ ಸಮ ಪ್ರಮಾಣ ತೊಗೊಂಡಾಗ ಫೈನ್ ಟೆಕ್ಸ್ಚರ್ ಅಂದರೆ ಒಂದು ಅಪ್ಲಿಕೇಶನ್ಗೆ ಹಿತವಾಗಿರುತ್ತೆ ಅಂತಕ್ಕಂಥದ್ರಿಂದ. ತೀವ್ರತೆ ಜಾಸ್ತಿ ಬೇಕು, ಸ್ವಲ್ಪ ಕೌಂಟರ್ ರಿಟೆಂಟ್ ಎಫೆಕ್ಟ್ ಜಾಸ್ತಿ ಬೇಕು. ಸೊ ಫಸ್ಟು ಸ್ಟವ್ನ ಇಗ್ನೇಟ್ ಮಾಡ್ಕೊಳ್ಳೋಣ. ಎಣ್ಣೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿ ಆಗಬಾರ್ದು. ಸುಕೋಷ್ಣ ಅಂದರೆ ಲೂಕ್ ವಾರ್ಮ್ ಟೆಂಪ್ರೇಚರ್ಲಿ ಬಿಸಿ ಆಗ್ತಕ್ಕಂಥದ್ದನ್ನು ನೋಡಬೇಕು. ಸುಮಾರು 2 ಸ್ಪೂನ್ನಷ್ಟು ಎಣ್ಣೆಯನ್ನು ಈಗ ಹಾಕಿದ್ದೀನಿ. ಸೊ ಇದಕ್ಕೆ ಸಮ ಪ್ರಮಾಣದಲ್ಲಿ ಫಸ್ಟು ಏಲಕ್ಕಿ ಪುಡಿಯನ್ನು ಹಾಕ್ತೀವಿ, ತದನಂತರ ಚಕ್ಕೆ ಪುಡಿಯನ್ನು ಹಾಕ್ತೀವಿ. ಸ್ಟವನ್ನು ಆರಿಸ್ಬೇಕು. ಭಾಳ ಪ್ರಮುಖವಾದಂಥ ಅಂಶ, ಪಚ್ಚಕರ್ಪೂರವನ್ನು ಸ್ಟವ್ ಬಿಸಿಯಾಗಿದ್ದಾಗ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಸೊ ಸ್ಟವನ್ನು ಆರಿಸಿದ ಮೇಲೆ ಚೆನ್ನಾಗಿ ಕಾದಿರುತ್ತೆ ಎಣ್ಣೆ, ಚೆನ್ನಾಗಿ ಮಿಶ್ರಣ ಸಮ ಪ್ರಮಾಣದಲ್ಲಿ ಬರಬೇಕು ಅಂದರೆ ಹೆಚ್ಚಿನ ಒಂದು ರೀತಿಯಲ್ಲಿ ಮಿಕ್ಸ್ ಮಾಡ್ತಕ್ಕಂಥದ್ದು ಬಹಳ ಒಂದು ಅವಶ್ಯಕತೆ ಇರುತ್ತೆ. ಒಂದು ಪ್ರಮುಖವಾದಂಥ ಅಂಶ ಏನು ಅಂದರೆ ಹೆಚ್ಚು ಬಿಸಿ ಆಗಬಾರ್ದು, ಸುಟ್ಟು ಹೋಗುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಏನೊಂದು ಸತ್ವ ಇರುತ್ತೆ, ಅದು ಸುಟ್ಟು ಹೋಗುತ್ತೆ ಅಂತ ಅಲ್ವಾ? ಸೊ ಸ್ಟವನ್ನು ಆರಿಸಿದ ಆದಮೇಲೆ ನಾವು ಪಚ್ಚಕರ್ಪೂರದ ಪುಡಿಯನ್ನು ಹಾಕ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಇನ್ನೂ ಒಂದು ಮೆಥಡಲ್ಲಿ ಸಿಂಪಲ್ ಆಗಿ ಇದನ್ನು ಮಾಡೋದೇನು ಅಂದರೆ, ಸಂಪೂರ್ಣವಾಗಿ ಸ್ವಾಂಗ ಶೀತ ಅಂತ ಕರಿತೀವಿ. ತಂತಾನೆ ತಣ್ಣಗಾದ್ಮೇಲೆ, ಅಂದರೆ ಅದನ್ನು ತಣ್ಣೀರಲ್ಲಿಟ್ಟು ಅಥವಾ ಫ್ರಿಡ್ಜಲ್ಲಿಟ್ಟು ತಣ್ಣಗೆ ಮಾಡೋದಲ್ಲ, ತಂತಾನೆ ಅದು ತಣ್ಣಗಾದ ಮೇಲೆ ಈ ವಿಧವಾದಂತಹ ಪ್ರಿಪ್ರೇಷನ್ನ ಒಂದು ಪುಟ್ಟ ಗ್ಲಾಸ್ ಬೌಲ್ಗೆ ನಾವು ಹಾಕ್ಕೊಂಡು ಸ್ಟೋರ್ ಮಾಡ್ಬೋದು ಅಂತಕ್ಕಂಥದ್ದು. ಗಮ್ಮಂತ ವಾಸನೆ ಬರ್ತಿದೆ. ಆ್ಯಕ್ಚುಲಿ ಇದು ಔಷಧಿ ಅಲ್ಲ, ಏನೋ ಫುಡ್ ತಯಾರಿಸ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರ್ತಿದೆ ನನಗೆ ಅದ್ರ ವಾಸನೆ ನೋಡ್ಬಿಟ್ಟು. ಈ ರೀತಿಯಲ್ಲಿ ಮಾಡ್ಕೊಂಡಾಗ ಒಂದು ಸುಮಾರು ಅರ್ಧ ಗಂಟೆ ಬೇಕು ಸಂಪೂರ್ಣ ತಣ್ಣಗಾಗಕ್ಕೆ ಅಂತಕ್ಕಂಥದ್ದು. ಅದನ್ನು ತಣ್ಣಗಾದ್ಮೇಲೆ ಫೋರ್ಹೆಡ್ ಮೇಲೆ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಒಳ್ಳೆಯ ಒಂದು ಕೌಂಟರ್ ಇರಿಟೆಂಟ್ ಎಫೆಕ್ಟು ಇರುತ್ತೆ. ತಲೆನೋವು ಕೂಡ ಅತಿ ಶೀಘ್ರದಲ್ಲಿ ಉಪಶಮನ ಆಗಲಿಕ್ಕೆ ಅನುಕೂಲ ಮತ್ತು ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರೂ ಇದನ್ನು ಟ್ರೈ ಮಾಡ್ಬೋದು. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಇದನ್ನು ಮಾಡಿ ಇಟ್ಕೊಂಡಿರ್ಬೋದು. ಸುಮಾರು 3 ತಿಂಗಳವರೆಗೂ ಇದರ ಒಂದು ಶೆಲ್ಫ್ ಲೈಫ್ ಇರುತ್ತೆ ಅಂತಕ್ಕಂಥದ್ದು. 3 ತಿಂಗಳ ಕಾಲ ಒಮ್ಮೆ ಮಾಡಿದರೆ ಅದನ್ನು ಶೇಖರಿಸಿಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅದಕ್ಕೆ ಹೆಚ್ಚಿನ ಒಂದು ಪೊಟೆನ್ಸಿ 3 ತಿಂಗಳವರೆಗೂ ಖಂಡಿತವಾಗ್ಲೂ ಇರುತ್ತೆ ಅಂತಕ್ಕಂಥದ್ದು. ಸಪೋಸ್ ಸ್ವಲ್ಪ ಏನಾದರೂ ಎಫಿಕಸಿ ಕಮ್ಮಿ ಆಯಿತು ಅಂತಕ್ಕಂಥ ಪಕ್ಷದಲ್ಲಿ ವೇಸ್ಟ್ ಕೂಡ ಖಂಡಿತವಾಗ್ಲೂ ಆಗೋದಿಲ್ಲ. ಇದೇ ಎಣ್ಣೆಗೆ ಒಂಚೂರು ಪಚ್ಚಕರ್ಪೂರವನ್ನು ಹಾಕಿ ಮೇಲಿಂದ ಮೇಲೆ ಕೂಡ ಉಪಯೋಗವನ್ನು ಮಾಡ್ಕೊಳ್ಬೋದು. ಪಚ್ಚಕರ್ಪೂರ ಮಾತ್ರ ಒಂದು ವೇರಿಯಬಲ್. ಸೊ ಈಗ ಒಂದು ಪ್ರಮಾಣ ಹಾಕಿದ್ದೀವಿ, ಬೇಕಾದರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಹಾಕ್ಕೊಳ್ಬೋದು. ತಲೆನೋವಿಗೆ ಮನೆ ಔಷಧ ಮಾಡುವ ವಿಧಾನ: 1 ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸಬೇಕು. ಕಾದ ನಂತರ ಏಲಕ್ಕಿ ಪುಡಿ, ಚಕ್ಕೆ ಪುಡಿ ಹಾಕಿ ಕೈ ಆಡಿಸಬೇಕು. ಆಮೇಲೆ ಪಚ್ಚಕರ್ಪೂರದ ಪುಡಿಯನ್ನು ಹಾಕಬೇಕು. ಇದು ಆರಿದ ನಂತರ ಒಂದು ಬೌಲ್ಗೆ ಹಾಕಿಕೊಂಡರೆ ತಲೆನೋವಿಗೆ ಮನೆ ಔಷಧ ರೆಡಿ.
ಸ್ನೇಹಿತರೆ, ಈಗ ತಾನೇ ತಲೆನೋವಿಗೆ ಉಪಯೋಗ ಆಗುವಂಥ ಒಂದು ತೈಲ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಡ್ವಿ. ನಿಜವಾಗ್ಲೂ ತುಂಬಾ ಘಮ್ ಅಂತ ವಾಸನೆ ಬರ್ತಾ ಇತ್ತು. ನಾವು ಮಾರುಕಟ್ಟೆಗೆ ಹೋಗಿ ಏನೆಲ್ಲ ಒಂದು ಪೇನ್ ಬಾಮ್ ಅಂತ ತಗೊಳ್ತೀವಿ, ಅದ್ರ ಬದಲು ಮನೆಯಲ್ಲೇ ಎಷ್ಟು ಸರಳವಾದ ವಿಧಾನದಲ್ಲಿ ತಯಾರಿಸ್ಬೋದು ಈ ಒಂದು ಔಷಧಿನ. ಸೊ ಇದರಿಂದ ತುಂಬ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಮುಂದೆ ನೆಕ್ಸ್ಟ್ ಒಂದು ಯಾವುದು ಮನೆಮದ್ದು ತಯಾರಿಕೆ ವಿಧಾನನ ಹೇಳ್ಕೊಡ್ತಾರೆ ನಮ್ಮ ಕಿಶೋರ್ ಅವರು ಅಂತ ನೋಡೋಣ. ಈಗ ಮತ್ತೆ ನೆಕ್ಸ್ಟ್ ಮದ್ದು ಯಾವುದು ನಮ್ಮದು? ನಾನೇನೋ ಇಲ್ಲಿ ಅಡಿಕೆ ನೋಡ್ತಾ ಇದ್ದೀನಿ, ಒಣಗಿದ ನಲ್ಲಿಕಾಯಿ ಇದೆ, ತುಳಸಿ ಇದೆ, ಏನು ನಮ್ಮ ವೈದ್ಯರು ತಿಳಿಸ್ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಒಂದು ಕ್ಲೂ ಕೊಟ್ಟಿದ್ದಾರೆ, ಏನಂದರೆ ಈಗ ಸಾಮಾನ್ಯವಾಗಿ ನಾವು ದೂರಗೆ ಪ್ರಯಾಣ ಮಾಡ್ತಾ ಇರ್ತೀವಿ, ಅವಾಗ ಏನೋ ಒಂದು ರೀತಿ ಅನೀಸಿ ಫೀಲಿಂಗ್ ಅಂತ ಏನು ಕರಿತೀವಿ, ಟ್ರಾವೆಲ್ ಸಿಕ್ನೆಸ್ ಅಂತ ಕರಿತೀವಿ, ಅದಕ್ಕೆ ಏನು ಮನೆ ಮದ್ದು ಇದೆ ಅಂತ ತಿಳಿಸ್ಕೊಡ್ತಾರೆ. ಸೊ ಕಿಶೋರ್ ಅವರೇ, ಶುರು ಮಾಡೋಣವಾ? ಟ್ರಾವೆಲ್ ಸಿಕ್ನೆಸ್ ಅಂದರೆ ಏನು ಫಸ್ಟ್ ಹೇಳೋಣ. ಓಕೆ. ಜರ್ನಿ ಮಾಡ್ತಿದ್ದಾಗ ಹೌದು ನಾಸಿಯೇಟಿ ಫೀಲಿಂಗ್ ಇರೋದು, ಏನೋ ವಾಂತಿ ಆಗ್ಬಿಡುತ್ತೆ ಅಂತಕ್ಕಂಥ ಭಾವನೆ ಹೌದು ಆಗುತ್ತೋ ಇಲ್ವೋ ಆ ಥರ ಆಂತರಿಕ ಭೀತಿ. ಹೌದು. ದಾರಿಲಿ ಹೋಗ್ತಿದ್ದಾಗ ಅಥವಾ ಇಲ್ಲಿಂದ ಮೈಸೂರಿಗೆ ಹೋದರೆ, ಬಸ್ಸಲ್ಲಿ ಹೋದರೆ ವಾಂತಿ ಆಗಿಬಿಡುತ್ತೆ, ಸೊ ನಾನು ಕಾರ್ಲಿ ಹೋದರೆ ಆಗಲ್ಲ, ಈ ಥರದ ಅನೇಕವಾದಂಥ ಫೋಬಿಯಾಸು, ಮೈಂಡ್ ಸೆಟ್ಸು, ಮೈಂಡ್ ಬ್ಲಾಕ್ ಅಂತ ನಾವೇನು ಕರಿತೀವಿ, ಆ ಥರ ತಲೆಯಲ್ಲಿ ಕನ್ಕ್ಲೂಷನ್ಸ್ಗೆ ಬಂದುಬಿಟ್ಟಿರ್ತೀವಿ. ಸೊ ಆ ಥರ ಟ್ರಾವೆಲ್ ಸಿಕ್ನೆಸ್ಗೆ ಏನೆಲ್ಲ ಒಂದು ಚಿಕ್ಕ ಮನೆ ಮದ್ದನ್ನು ಮಾಡೋಣ, ಇವತ್ತು ಪ್ರಯತ್ನ ಮಾಡೋಣ. ತುಳಸಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಪರಿಶುದ್ಧವಾದಂತಹ ನೀರು, ತುಳಸಿ ಎರಡಿದ್ದರೆ ಈ ಸಿಂಪಲ್ ಮನೆ ಮದ್ದನ್ನು ಖಂಡಿತವಾಗ್ಲೂ ನಾವು ಮಾಡ್ಬೋದು. 100 ml ನೀರನ್ನ ಬಿಸಿ ಮಾಡಬೇಕು ಫಸ್ಟು. ಅದಕ್ಕೆ ನೀರು ಬಿಸಿ ಆಗೋಷ್ಟು ಹೊತ್ತಿಗೆ ಸುಮಾರು 2 ರಿಂದ 3 ಸ್ಪೂನ್ನಷ್ಟು ತುಳಸಿ ಚೆನ್ನಾಗಿ ಹಾಕಿ ಕುಟ್ಕೊಳ್ತಕ್ಕಂಥದ್ದು. ತುಳಸಿ ಅನ್ನೋದು ಎಲ್ಲರ ಮನೆ ಮುಂದೆನೂ ಇದ್ದೇ ಇರುತ್ತೆ, ನಮ್ಗೆ ಗೊತ್ತಿರೋ ಹಾಗೆ. ಸೊ ವೆರಿ ಈಸಿಲಿ ಅವೈಲಬಲ್ ಅಂತ ಹೇಳ್ಬೋದಲ್ವಾ? ಖಂಡಿತವಾಗಿ. ಸೊ 2 ವೆರೈಟಿ ಆಫ್ ತುಳಸಿಯನ್ನು ನಾವು ಇದಕ್ಕೆ ಉಪಯೋಗ ಮಾಡ್ಬೋದು. ತುಳಸಿ ಫೈನ್ ಪೇಸ್ಟ್ ಆಗಬೇಕು. ಹೌದು. ಹಾಗೆ ಡಾಕ್ಟ್ರೆ, ಈ ಸಾಮಾನ್ಯವಾಗಿ ಇದು ಎಲ್ರಿಗೂ ಇದ್ದೇ ಇರುತ್ತೆ, ಈ ಟ್ರಾವೆಲ್ ಸಿಕ್ನೆಸ್ ಅಂತ ಏನು ಕರಿತೀವಿ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಇರ್ತಾರಲ್ವಾ, ಅವರಿಗೆ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪಾಪ ಬಸ್ಸಲ್ಲೆಲ್ಲ ವಾಂತಿ ಮಾಡೋದು, ಆ ರೀತಿ ಒಂದು ಅನೀಸಿನೆಸ್ ಫೀಲಿಂಗ್ ಇದ್ದೇ ಇರುತ್ತೆ ಅಲ್ವಾ? ತುಂಬ ಉಪಯುಕ್ತವಾದ ಒಂದು ಔಷಧಿ ಅಂತ ಹೇಳ್ಬೋದು ಇದು. ಆದರೆ ಒಂದು ಏನಂದರೆ, ಅದು ಆ ಮೈಂಡ್ ಸೆಟ್ನ ಫಸ್ಟ್ ತೆಗಿತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಅಂಶ. ಹೌದು. ಸೊ ಅನೇಕ ಸಂದರ್ಭದಲ್ಲಿ ಮಾನಸಿಕವಾಗಿ ಒಂದು ಪೇಷಂಟ್ ನಾನು ರೆಡಿ ಮಾಡಿದರೆ ಈ ಸಮಸ್ಯೆ ತಂತಾನೆ ಬಹುತೇಕ ಸಾಲ್ವ್ ಆಗುತ್ತೆ ಅಂತಕ್ಕಂಥದ್ದು. ಹೌದು. ಎರಡನೇದು, ಪ್ರತಿ ಹಂತದಲ್ಲೂ ಜರ್ನಿ ಮಾಡುವಾಗ ಕಷಾಯವನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಹೌದು. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಮನೆ ಮದ್ದನ್ನು ಪ್ರಯೋಗ ಮಾಡ್ಬೋದು ಅಂತಕ್ಕಂಥದ್ದು ನಾವು ನೋಡಿದಾಗ, ಒಂದು ತುಳಸಿ ಕಷಾಯ ಈಗ ಮಾಡ್ತಾ ಇದ್ದೀನಿ. ಸೊ ಎಲ್ಲಾದರೂ ಸ್ಟಾಪ್ ಗ್ಯಾಪ್ ಇದ್ದಾಗ ಈ ಥರದ ಮೆಥಡಾಲಜಿ ಚೆನ್ನಾಗಿ ಅನುಕೂಲ ಆಗುತ್ತೆ. ಆದರೆ ಎಲ್ಲೂ ಜರ್ನಿಯಲ್ಲಿ ಸ್ಟಾಪೇ ಇಲ್ಲ, ಅವ ಕಷಾಯ ಮಾಡ್ಕೊಂಡು ಕೊಡಿರಿ ಅನ್ನೋದು ಅರ್ಥವಿಲ್ಲದ ಮಾತು. ಸೊ ಅಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಕೆಲಸಕ್ಕೆ ಬರ್ತಕ್ಕಂಥದ್ದು ಅಡಿಕೆ, ಕ್ಲೀನ್ ಆಗಿರತಕ್ಕಂಥ ಡ್ರೈ ಅಡಿಕೆ, ಒಣ ಅಡಿಕೆ ಅಥವಾ ಒಣ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ, ಕಿರ್ನಲ್ಲಿಕಾಯಿ ಅಲ್ಲ, ಬೆಟ್ಟದ ನಲ್ಲಿಕಾಯಿ ಸ್ವಾದಿಷ್ಟವೂ ಹೌದು, ಅನುಕೂಲಕಾರಕನೂ ಹೌದು. ಹೌದು. ಹಾಗೆ ಡಾಕ್ಟ್ರೆ, ಇದು ಡ್ರೈ ಆಗಿರೋ ನಲ್ಲಿಕಾಯಿ ಅಲ್ವಾ? ಸೊ ಇದು ಸ್ಟೋರೇಜ್ಗಂತ ಡ್ರೈ ನಲ್ಲಿಕಾಯಿ ಯೂಸ್ ಮಾಡ್ತೀವಾ? ಒಣ ನಲ್ಲಿಕಾಯಿ ವಿಶೇಷವಾಗಿ ರಸ್ತೆ ಅಥವಾ ದಾರಿಯಲ್ಲಿ ಟ್ರಾವೆಲ್ ಸಿಕ್ನೆಸ್ ಇದ್ದಾಗ, ವಾಂತಿ ಆಗ್ತಕ್ಕಂಥ ಸಂಭವ ಅಥವಾ ವಾಂತಿ ಆಗ್ತಕ್ಕಂಥ ಫೀಲಿಂಗ್ ಬಂದಾಗ ಹೆಚ್ಚಿನ ಒಂದು ರೀತಿಯಲ್ಲಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಅವಕಾಶ ಮತ್ತು ಅನುಕೂಲ ಮಾಡಿಕೊಡುತ್ತೆ ಅಂತ ನಾವು ತುಳಸಿ ಕಷಾಯ ಕುದೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ 100 ml ಅಷ್ಟು ಕಷಾಯ ಕುದ್ದು 4ನೇ ಒಂದು ಭಾಗಕ್ಕೆ ಬರಬೇಕು. ಸೊ 1/4ಗೆ ಬರೋಷ್ಟು ಅದನ್ನು ಕುದಿಬೇಕು. ಸೊ ತುಳಸಿ ಸೊಪ್ಪನ್ನು ಒರಳಿದ್ರೆ, ಅಥವಾ ಇದಕ್ಕೆ ನಾವು ಸಂಸ್ಕೃತದಲ್ಲಿ ಖಲ್ವ ಅಂತ ಕರಿತೀವಿ, ಖಲ್ವ ಇದ್ದರೆ ಚಿಕ್ಕದಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಮಿಕ್ಸಿ ಇದ್ರೂ ಸದೇಕ ಮಿಕ್ಸಿಯಿಂದ ಚಿಕ್ಕದಾಗಿ ಪುಡಿಯನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಸುಮಾರು ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಇದನ್ನು ಕುದಿಸಿದಾಗ ಒಳ್ಳೆಯ ಒಂದು ಕಷಾಯ ಪ್ರಿಪ್ರೇಷನ್ನು ಈ ರೀತಿಯಲ್ಲಿ ಆಗುತ್ತೆ. ಇದನ್ನು 4ನೇ ಒಂದು ಭಾಗ ಇಳಿಯೋವರೆಗೂ ಬಿಡಬೇಕಾಗತ್ತೆ. ಈ ತುಳಸಿಯನ್ನು ಹೋಲಿ ಬೇಸಿಲ್ ಅಂತ ಕೂಡ ಕರಿತೀವಿ. ಎಷ್ಟು ಅನೇಕ ವಿಧವಾದಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಕ್ರಿಮಿಗ್ನ ಕೂಡ ಹೌದು. ಯಾಕೆ ಮನೆ ಮುಂದೆ ಹಾಕೋತಾರೆ ಅಂದರೆ, ಬೇರೆ ಹಿಂದಿನ ಕಾಲದಲ್ಲಿ ದೆವ್ವ, ಭೂತ ಈ ಥರದ ನಂಬಿಕೆಗಳಿತ್ತು. ಅದರ ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿ ಆ್ಯಂಟಿ ಫಂಗಲ್ ಆ್ಯಕ್ಟಿವಿಟಿ, ಬೇರೆ ವಿಧವಾದಂಥ ಯಾವುದೇ ಕ್ರಿಮಿಗಳು, ಕೀಟಗಳು ಮನೆ ಒಳಗೆ ಬರದೇ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಮನೆ ಬಾಗಿಲಲ್ಲಿ ಪ್ರಮುಖವಾಗಿ ಮುಖ್ಯ ದ್ವಾರದ ಮುಖಾಂತರವಾಗಿ ಅದನ್ನು ದಾಟ ಬರಬೇಕು ಅನ್ನೋ ದೃಷ್ಟಿಯಿಂದ ತುಳಸಿಯನ್ನು ಮನೆ ಮುಂದೆ ಹಾಕ್ತಿದ್ರು ಅಂತ. ಸೊ ಅನೇಕ ಸಂದರ್ಭದಲ್ಲಿ, ಅನೇಕ ವಿಧವಾದಂಥ ರೀತಿಗಳಲ್ಲಿ ತುಳಸಿ ಒಂದು ದಿವ್ಯ ಔಷಧವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೋದು.
ಇವಾಗ 25 ml ಅಷ್ಟು ಕುದ್ದಿರುತ್ತೆ. ಸೊ ನೀವು ಹೇಳಿದಾಗೆ 4ನೇ ಒಂದು ಭಾಗಕ್ಕೆ ಇಳಿದಿದೆ ಈಗ ನಮ್ಮ ಒಂದು ಕಷಾಯ ಅಂತ ಹೇಳ್ಬೋದು. ಹೌದು, 100 ml ಕಷಾಯ ಇವಾಗ ಸುಮಾರು 25 mlಗೆ ಇಳಿದಿದೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಸೊ ಈ ಕಷಾಯವನ್ನು ಟ್ರಾವೆಲ್ ಸಿಕ್ನೆಸ್ಸಲ್ಲಿ ಕುಡಿದಾಗ ಹೆಚ್ಚಿನ ಒಂದು ರೀತಿಯಲ್ಲಿ ಅವಕಾಶ ಟ್ರಾವೆಲ್ ಸಿಕ್ನೆಸ್ ಕಮ್ಮಿ ಮಾಡಿದ್ರೆ. ಟ್ರಾವೆಲ್ ಸಿಕ್ನೆಸ್ ಇಲ್ಲ, ಎಲ್ಲೂ ಪ್ರಯಾಣ ಮಾಡ್ತಾ ಇಲ್ಲ, ಆದ್ರೂ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ತುಂಬಾ ಸ್ವಾದಿಷ್ಟವಾಗಿದೆ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಕಷಾಯ ಅಂದ್ರೆ ಅಯ್ಯೋ ತುಂಬಾ ಕಹಿಯಾಗಿರುತ್ತೆ, ಹೇಗಪ್ಪ ಕುಡಿಯೋದು, ವೈದ್ಯರು ಕೊಟ್ರೆ ಅಂತ ನಾನಂತೂ ಭಯ ಪಟ್ಕೊಂಡಿದ್ದೆ. ಕಷಾಯದ ಅರ್ಥವೇ ಹೀಗೆ, ಯಾವುದು ಕಂಠಕ್ಕೆ ಕರ್ಷಣೆ ಮಾಡುತ್ತೋ ಅದಕ್ಕೆ ಕಷಾಯ ಅಂತ ಕರಿತೀವಿ. ದಟ್ ವಿಚ್ ಸ್ಕ್ರೇಪ್ಸ್ ದ ಥ್ರೋಟ್. ಸೊ ವಿಶೇಷವಾಗಿ ಈ ಟ್ರಾವೆಲ್ ಸಿಕ್ನೆಸ್ಸಲ್ಲಿ ತುಳಸಿ ಕಷಾಯ ತನ್ನದಂತಹ ವಿಶಿಷ್ಟವಾದಂತಹ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬೋದು. ಪ್ರಯಾಣ ಮಾಡುವಾಗ ವಾಂತಿ ಆಗುವುದನ್ನು ತಡೆಯಲು ಮನೆ ಔಷಧ ಮಾಡುವ ವಿಧಾನ. ಒಂದು ಪ್ಯಾನ್ಗೆ 100 ml ನಷ್ಟು ನೀರನ್ನು ಕಾಯಲು ಇಡಿ. 2 ರಿಂದ 3 ಚಮಚದಷ್ಟು ತುಳಸಿಯನ್ನು ಚೆನ್ನಾಗಿ ಕುಟ್ಟಿಕೊಂಡು ಕಾಯಲಿಟ್ಟ ನೀರಿಗೆ ಹಾಕಿ. ಇದನ್ನು 5 ರಿಂದ 6 ನಿಮಿಷ ಕುದಿಸಬೇಕು. ನಂತರ ಒಂದು ಲೋಟಕ್ಕೆ ಹಾಕಿಕೊಂಡರೆ ಪ್ರಯಾಣ ಮಾಡುವಾಗ ವಾಂತಿಯಾಗುವುದನ್ನು ತಡೆಯಲು ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಮ್ಮ ತುಳಸಿ ಕಷಾಯ ತಯಾರಾಯಿತು ಅಂತ. ಟ್ರಾವೆಲ್ ಸಿಕ್ನೆಸ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ತುಂಬ ಉಪಯುಕ್ತವಾದ ಔಷಧಿ ಇದು ಅಂತ ಹೇಳ್ಬೋದು. ಹಾಗೆ ನಮ್ಮ ಮುಂದಿನ ವಿಭಾಗದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ ವೈದ್ಯರು. ಬನ್ನಿ, ಇವತ್ತಿನ ಮೊದಲನೇ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ನೋಡೋಣ. ಊಟ ಮಾಡಿದ್ರೆ ರಾತ್ರಿ ಹೊತ್ತು ಅರಗೋದಿಲ್ಲ, ಕಫ ಕಟ್ಟುತ್ತೆ, ಬೇಗ ಶೀತ ಆಗೋಗುತ್ತೆ, ಶೀತದ ಪದಾರ್ಥನ ತಿನ್ನೋಕ್ಕೂ ಆಗೋದಿಲ್ಲ. ಬಹಳ ಒಂದು ಒಳ್ಳೆಯ ಪ್ರಶ್ನೆ ಸೀತಮ್ಮ ಅವರೇ. ವಿಶೇಷವಾಗಿ ಜೀರ್ಣ ಆಗಲ್ಲ ಅನ್ನೋದು ಯಾಕೆ? ಹೆಚ್ಚಾಗಿ ಗುರು ಆಹಾರವನ್ನು ಸೇವನೆ ಮಾಡಿದಾಗ ಆ ವಯಸ್ಸು, ನಿಮ್ಮ ವಯಸ್ಸಿಗೆ ವಿಶೇಷವಾಗಿ ಜೀರ್ಣ ಆಗ್ತಕ್ಕಂಥ ಸ್ವಲ್ಪ ಕಠಿಣ. ಸೊ ಹೀಗಾಗಿ ರಾತ್ರಿಯ ಸಂದರ್ಭದಲ್ಲಿ ಲಘು ಹಾಗೂ ಸುಪಾಚ್ಯ ಆಹಾರ ಅಂತ ಕರಿತೀವಿ. ಲಘು ಅಂದರೆ ಲೈಟ್, ಸುಪಾಚ್ಯ ಅಂದರೆ ಸುಲಭವಾಗಿ ಪಚನ ಅಥವಾ ಜೀರ್ಣ ಆಗ್ತಕ್ಕಂಥ ಆಹಾರವನ್ನು ತಮ್ಮ ಕೆಪಾಸಿಟಿಗೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಒಂದು ಸರಳವಾದಂಥ ಉಪಾಯ ಆಗುತ್ತೆ. ನೆಕ್ಸ್ಟು ಏನೆಲ್ಲ ಮಾಡ್ಬೋದು, ರಾತ್ರಿ ಮಲಗೋಕ್ಕಿಂತ ಮುಂಚೆ ಜೀರಿಗೆ, ಧನಿಯಾ ಮತ್ತು ಅಜ್ವಾನ್ ಅಂದರೆ ಓಂ ಕಾಳು, ಜೀರಿಗೆ, ಧನಿಯಾ, ಅಜ್ವಾನ್ ಮೂರನ್ನು 1 ಭಾಗ ಈಚ್ ಒಂದು 10 ಗ್ರಾಮ್ ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಒಂದೇ ಒಂದು ಹನಿಯಷ್ಟು ತುಪ್ಪವನ್ನು ಹಾಕಿ ಸೇವನೆ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಜೀರ್ಣ ಪ್ರಕ್ರಿಯೆ ಕೂಡ ಚೆನ್ನಾಗಾಗತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಕಫ ಮತ್ತು ನೆಗಡಿಯ ಸಮಸ್ಯೆ ಇದ್ದಾಗ ಖಾಲಿ ಹೊಟ್ಟೆಯಲ್ಲಿ ಸುಮಾರು 1/2 ರಿಂದ 2 ಚಮಚದಷ್ಟು ತುಳಸಿಯ ರಸವನ್ನು ಬೆಳಗ್ಗೆ ಎದ್ದು ಕೂಡಲೇ ಸೇವನೆ ಮಾಡೋದ್ರಿಂದ ಈ ಕಫ ಮತ್ತು ನೆಗಡಿಯ ಸಮಸ್ಯೆಯನ್ನು ಸಮರ್ಪಕವಾಗಿ ದೂರ ಮಾಡಲಿಕ್ಕೆ ಆಯುರ್ವೇದ ಮನೆಮದ್ದು ಹೆಚ್ಚಿನ ಒಂದು ರೀತಿಯಲ್ಲಿ ಅವಕಾಶ ಮತ್ತು ಅನುಕೂಲ ಮಾಡಿಕೊಡುತ್ತೆ. ಸೀತಮ್ಮನವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈಗ ನಮ್ಮ ಮುಂದಿನ ಸಮಸ್ಯೆ ಯಾರು ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಈ ಬ್ಯಾಕ್ ಪೇನ್ಗೆ ಆಯುರ್ವೇದಿಕಲ್ಲಿ ಏನು ಪರಿಹಾರ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ರೆ ಪೇನ್ ಕಿಲ್ಲರ್ಸ್ ಎಲ್ಲ ಆ ಮಟ್ಟಕ್ಕೆ ಸ್ವಲ್ಪ ಹೊತ್ತಿಗೆ ಗುಣ ಆಗಿಬಿಡುತ್ತೆ, ಆದರೆ ಪುನಃ ಅದು ಮರುಕಳಿಸುತ್ತೆ. ಹಾಗಾಗಿ ಆಯುರ್ವೇದಿಕಲ್ಲಿ ಏನಾದರೂ ಸಂಪೂರ್ಣ ಪರಿಹಾರ ಸಿಕ್ಕುತ್ತಾ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಡಯಾಬಿಟಿಸ್ ಕಾಯಿಲೆ ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಎರಡೂ ಸಮಸ್ಯೆಗೆ ಆಯುರ್ವೇದ ಯಶಸ್ವಿಯಾದಂತಹ ಪ್ರಭಾವಕಾರಿಯಾದಂತಹ ಚಿಕಿತ್ಸೆನ ಕೊಡುತ್ತೆ ಅಂತ ಹೇಳ್ಬೋದು. ಫಸ್ಟು ಬ್ಯಾಕ್ ಪೇನು. ಇಂಗ್ಲೀಷ್ ಔಷಧಿ ತೊಗೊಳ್ಳೋದು ಬರೀ ನಿಮಗೆ ಪೇನ್ ಕಿಲ್ಲರ್ಸ್ ತೊಗೊಂಡಿದ್ರೆ ವಿಶೇಷವಾಗಿ ಆ ಕ್ಷಣದಲ್ಲಿ ನೋವನ್ನು ಉಪಶಮನ ಮಾಡಲಿಕ್ಕೆ ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ. ಸೊ ಬ್ಯಾಕ್ ಪೇನಿಗೆ ಕಾರಣ ಏನು ಅಂತಕ್ಕಂಥ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತದನಂತರ ಆಯುರ್ವೇದ ಔಷಧಿಗಳನ್ನ ತೊಗೊಂಡ್ರೆ ಡೆಫಿನೆಟ್ಲಿ ದೀರ್ಘಕಾಲೀನದಲ್ಲಿ ಅಥವಾ ಲಾಂಗ್ ರನ್ನಲ್ಲಿ ಹೆಚ್ಚಿನ ಪ್ರಮಾಣದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಸಿಂಪಲ್ ಎಕ್ಸ್ಟರ್ನಲ್ ಥೆರಪಿ ಅಂದರೆ ಕಟಿಬಸ್ತಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸೊ ಬೆನ್ನಿಗೆ ಒಂದು ಕಟ್ಟೆಯನ್ನು ಕಟ್ಟಿ ಅದರೊಳಗೆ ಎಣ್ಣೆಯನ್ನು ಹಾಕಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವಿಶಿಷ್ಟ ಉಪಕರ್ಮ ಅಥವಾ ಪಂಚಕರ್ಮ ಚಿಕಿತ್ಸೆ ಇದು. ಸೊ ಈ ವಿಧವಾದಂತಹ ಟ್ರೀಟ್ಮೆಂಟು ಹೆಚ್ಚಿನ ಒಂದು ರೀತಿಯಲ್ಲಿ ನಿಮಗೆ ಬೆನ್ನು ನೋವನ್ನು ಆ ಕ್ಷಣಿಕವಾಗಿ ಅನುಕೂಲ ಉಪಶಮನ ಮಾಡೋದ್ರಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ. ಎರಡನೇದು, ಚಿಕ್ಕ ವಯಸ್ಸಿಗೆ ಡಯಾಬಿಟಿಸ್ ಬರುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಿರಿ. ಡಯಾಬಿಟಿಸ್ ಅಂದ ಕೂಡಲೇ ಅನೇಕರು ತಲೆಯಲ್ಲಿ ಭಾವಿಸ್ತಕ್ಕಂಥ ಒಂದು ಪರಿಕಲ್ಪನೆ ಡೈ ಇನ್ ಬಿಟ್ಸ್, ಹಂತ ಹಂತದಲ್ಲಿ ಸಾಯು ಅಂತಕ್ಕಂಥದ್ದು. ಖಂಡಿತವಾಗ್ಲೂ ಚಿಕ್ಕ ವಯಸ್ಸಿನಲ್ಲಿ ಡಯಾಬಿಟಿಸ್ ಬಂದಿದೆ ಅಂದರೆ ಭಗವಂತ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಅರ್ಥ. ಸೊ ಹೀಗಾಗಿ ನಾನು ಹಿಂದೆ ಹೇಳ್ತಿದ್ದೆ ನಿಧಾನ ಪರಿವರ್ಜನಮೇವ ಚಿಕಿತ್ಸಾ ಅಂತ. ಸೊ ಸ್ಟ್ರೆಸ್ಸಿಂದ ಬರ್ತಕ್ಕಂಥ ಒಂದು ಕಾರಣ ಇದ್ದರೆ ಸ್ಟ್ರೆಸ್ಸಿಂದ ಎಷ್ಟರ ಮಟ್ಟಿಗೆ ನಾವು ಸಮರ್ಪಕವಾಗಿ ದೂರ ಇರ್ಬೋದು ಅಂತಕ್ಕಂಥದ್ರ ಬಗ್ಗೆ ಫೋಕಸನ್ನು ಮಾಡಬೇಕು. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಅತ್ಯಂತ ಹೆಚ್ಚಿನ ದೇಹ ತೂಕ ಇದ್ದಿದ್ದರೆ, ಮಾನಸಿಕ ಒತ್ತಡ ಇದ್ದಿದ್ದರೆ, ಆಹಾರ ಸೇವನಾ ಪದ್ಧತಿಗಳಲ್ಲಿ ನಿಯಂತ್ರಣವನ್ನು ಹೊಂದಿದರೆ
ಖಂಡಿತವಾಗಲೂ ಡಯಾಬಿಟಿಸ್ನ ಸಮರ್ಪಕವಾಗಿ ಮುಂದೂಡತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು. ಡಯಾಬಿಟಿಸ್ನ ಕ್ಯೂರ್ ಮಾಡ್ತಕ್ಕಂಥ ಪದ ಬಹಳ ದೂರಕ್ಕೆ ಡಯಾಬಿಟಿಸ್ನ ಕ್ಯೂರ್ ಮಾಡೋದು ಅಂತಕ್ಕಂಥದ್ದು ಸತ್ಯಕ್ಕೆ ಬಹಳ ದೂರವಾದಂಥ ಮಾತು. ಯಾಕಂದರೆ ಇದು ರೋಗಕ್ಕಿಂತ ಹೆಚ್ಚಾಗಿ ಒಂದು ಅವಸ್ಥೆಯಾಗಿ ಪ್ರತಿಬಿಂಬ ಆಗ್ತಾ ಇದೆ. ಸೊ ಹಾಗಾಗಿ ದೀರ್ಘಕಾಲೀನ ಯಶಸ್ವಿ ನಿಯಂತ್ರಣ ಖಂಡಿತವಾಗ್ಲೂ ಆಯುರ್ವೇದದಿಂದ ಸಾಧ್ಯ ಇದೆ ಅಂತ ಹೇಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ವ್ಯಕ್ತಿಗೆ ಅನುಗುಣವಾಗಿ ಪರಿಶೀಲನಾತ್ಮಕ ದೃಷ್ಟಿಯಿಂದ ನಾವು ನೋಡಿದಾಗ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಸಂಪೂರ್ಣವಾಗಿ ಮಧುಮೇಹವನ್ನು ನಿಯಂತ್ರಣ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಖಂಡಿತವಾಗ್ಲೂ ತಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಶಾರದಾ ಅವರೇ, ನಿಮ್ಮ 2 ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಅಂತ ಭಾವಿಸ್ತೀನಿ. ಹಾಗೆ ಕಿಶೋರ್ ಅವರೇ, ನಂದೊಂದು ಕ್ವಶನ್ ಇದೆ. ಏನಂದರೆ, ಈಗ ಆಯುರ್ವೇದ ಪದ್ಧತಿಯಲ್ಲಿ ನಾವು ಔಷಧಿಗಳನ್ನ ಸೇವನೆ ಮಾಡ್ತಾ ಇರ್ತೀವಿ, ಅದೇ ಸಮಯದಲ್ಲಿ ಬೇರೆ ಈ ಆಲೋಪ್ಯಾಥಿಕ್ ಮೆಡಿಸನ್ಸ್ ಏನಾದರೂ ತಗೊಳ್ತಾ ಇರ್ಬೋದಾ, ಹೇಗೆ? ಅನಿವಾರ್ಯತೆ ಇದ್ದರೆ ಅವಸ್ಥೆಗೆ ಅನುಗುಣವಾಗಿ ಕೆಲವೊಂದು ಸಂದರ್ಭದಲ್ಲಿ ತೊಗೊಂಡ್ರೆ ಇನ್ನೂ ತಪ್ಪಿಲ್ಲ ಅಂತಕ್ಕಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಾರಂಭಿಕ ಹಂತದಲ್ಲೇ ಆಯುರ್ವೇದದ ಬಗ್ಗೆ ನಂಬಿಕೆ ಇದ್ದರೆ ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳ ಮೊರೆ ಹೋಗ್ತಕ್ಕಂಥದ್ದೇ ಅವಶ್ಯಕತೆ ಬರೋದಿಲ್ಲ ಅಂತ. ಹೌದು, ತುಂಬ ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಪಡ್ಕೋತೀವಿ ನಿಮ್ಮಿಂದ. ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.